ಸಾರ್ವಜನಿಕ ಸಾರಿಗೆ ಎಂದರೆ ಕೇವಲ ಸಂಚಾರವಲ್ಲ, ಅದು ಲಕ್ಷಾಂತರ ಜನರ ಜೀವನಾಡಿ. 2006ರಲ್ಲಿ ಕರ್ನಾಟಕದ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ರಾಜ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ವಿಸ್ತರಣೆ, ಪುನರುಜ್ಜೀವನ ಮತ್ತು ಆಧುನೀಕರಣಕ್ಕೆ ಹೊಸ ದಿಕ್ಕು ನೀಡಿದರು. 500 ಕೋಟಿ ರೂಪಾಯಿ ಬಿಎಂಟಿಸಿ ಲಾಭ, 250 ಕೋಟಿ ರೂಪಾಯಿ ಕೆಎಸ್ಆರ್ಟಿಸಿ ಲಾಭ. ರಾಜ್ಯದ ಸಾರಿಗೆ ನಿಗಮಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದ ಸಮಯದಲ್ಲಿ ಕರ್ನಾಟಕವು ಸಾರಿಗೆ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಯಿತು. ಬಿಎಂಟಿಸಿ ಸುಮಾರು 500 ಕೋಟಿ ರೂಪಾಯಿ ಲಾಭ ದಾಖಲಿಸಿತ್ತು ಹಾಗೂ ಕೆಎಸ್ಆರ್ಟಿಸಿ ಕೂಡ ಸುಮಾರು 250 ಕೋಟಿ ರೂಪಾಯಿ ಲಾಭ ಗಳಿಸಿತು. ಕರ್ನಾಟಕದ ಸಾರ್ವಜನಿಕ ಸಾರಿಗೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಲಾಭ ಗಳಿಸುವಲ್ಲಿ ಯಶಸ್ವಿಯಾಯಿತು. ಕರ್ನಾಟಕದ ಸಾರಿಗೆಗೆ ಆಧುನಿಕ ಸ್ಪರ್ಶ. ಸಾರ್ವಜನಿಕ ಸಾರಿಗೆ ಅನುಭವವನ್ನು ಆಧುನೀಕರಿಸುವ ಉದ್ದೇಶದಿಂದ ಪ್ರತಿಷ್ಠಿತ ವೋಲ್ವೋ ಬಸ್ ಸೇವೆಗಳು ಕರ್ನಾಟಕದ ರಸ್ತೆ ಜಾಲಕ್ಕೆ ಪರಿಚಯಿಸಲ್ಪಟ್ಟವು. 1,000 ಬಸ್ಗಳ ತುರ್ತು ವ್ಯವಸ್ಥೆ, 1,000ಕ್ಕೂ ಅಧಿಕ ಹೊಸ ಬಸ್ಗಳ ಸೇರ್ಪಡೆ. ಅಲ್ಲದೆ ಬೆಳಗಾವಿಯಲ್ಲಿ ಬಸ್ ಕೊರತೆ ಉಂಟಾದಾಗ ತಕ್ಷಣ ಕ್ರಮ ಕೈಗೊಳ್ಳಲಾಗಿತ್ತು. ತಕ್ಷಣ 1,000 ಬಸ್ಗಳ ವ್ಯವಸ್ಥೆ ಮಾಡಲಾಯಿತು. ನಂತರ ಮತ್ತೊಂದು 1,000 ಹೊಸ ಬಸ್ಗಳನ್ನು ಸೇರಿಸಿ ಸಾರಿಗೆ ಸಂಪರ್ಕವನ್ನ ಮತ್ತಷ್ಟು ಬಲಪಡಿಸಲಾಯಿತು. ಸಾರಿಗೆ ಮೂಲಸೌಕರ್ಯದ ವಿಸ್ತರಣೆ. ಕರ್ನಾಟಕದಾದ್ಯಂತ ಹೊಸ ಸಾರಿಗೆ ಮೂಲಸೌಕರ್ಯ ರೂಪ ಪಡೆಯತೊಡಗಿತು. ಹಾಸನದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಿಸಲಾಯಿತು. ಇಡೀ ದೇಶದ ಗ್ರಾಮೀಣ ಭಾಗದಲ್ಲೇ ಇಷ್ಟು ದೊಡ್ಡ ಮಟ್ಟದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಬಸ್ ನಿಲ್ದಾಣ ಸ್ಥಾಪನೆಯಾಯಿತು. ಅದಷ್ಟೇ ಅಲ್ಲದೆ ಕೊಪ್ಪಳ, ಗಂಗಾವತಿ ಮತ್ತು ವಿಜಯಪುರದಲ್ಲಿ ಹೊಸ ಬಸ್ ನಿಲ್ದಾಣಗಳು ಅಭಿವೃದ್ಧಿಪಡಿಸಲಾಯಿತು. ಮಾಗಡಿಯಲ್ಲಿ ಆಧುನಿಕ ಬಸ್ ನಿಲ್ದಾಣ ಮತ್ತು ಡಿಪೋ ಸ್ಥಾಪಿಸಲಾಯಿತು. ದೇಶದಲ್ಲೇ ಮೊದಲ ಬಾರಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಆಧುನಿಕತೆಯನ್ನ ಪರಿಚಯಿಸಿ ಆರ್ಥಿಕವಾಗಿ ಎಲ್ಲಾ ವರ್ಗದ ಜನರಿಗೂ ಕೈಗೆಟುಕುವ ಸಾರಿಗೆ ಸೌಲಭ್ಯ ಕಲ್ಪಿಸಿದ ಹೆಗ್ಗಳಿಕೆ ಮಾನ್ಯ ಚಲುವರಾಯಸ್ವಾಮಿ ಅವರಿಗೆ ಸಲ್ಲುತ್ತೆ. ಅವರು ಹಾಕಿಕೊಟ್ಟ ಭದ್ರ ಬುನಾದಿಯ ಫಲವಾಗಿ ಇಂದಿಗೂ ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ದೇಶಕ್ಕೆ ಮಾದರಿಯಾಗಿ ಬೆಳೆದಿವೆ. ಗ್ರಾಮೀಣ ಪ್ರದೇಶಗಳಿಂದ ಮಹಾನಗರಗಳವರೆಗೆ ಜನಸಾಮಾನ್ಯರ ಬದುಕಿನ ಭಾಗವಾಗಿರುವ ಈ ಸಾರಿಗೆ ವ್ಯವಸ್ಥೆಯ ಹಿಂದೆ ಚಲುವರಾಯಸ್ವಾಮಿ ಅವರ ದೂರದೃಷ್ಟಿ ಮತ್ತು ಯೋಜನಾಬದ್ಧ ಚಿಂತನೆ ಇದೆ. ಕರ್ನಾಟಕದ ಸಾರಿಗೆ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕಿದ ಎನ್ ಚಲುವರಾಯಸ್ವಾಮಿ ಅವರು ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಶಿಲ್ಪಿ. ಮಂಡ್ಯಕ್ಕೆ ಪ್ರತ್ಯೇಕ ಸಾರಿಗೆ ವಿಭಾಗ. ಮಂಡ್ಯ ಜಿಲ್ಲೆಗಾಗಿ ಮಹತ್ವದ ಆಡಳಿತಾತ್ಮಕ ಹೆಜ್ಜೆಯಾಗಿ ಪ್ರತ್ಯೇಕ ಸಾರಿಗೆ ವಿಭಾಗ ರಚಿಸಲಾಯಿತು. ಮಳವಳ್ಳಿ, ಕೆಆರ್ಪೇಟೆ, ನಾಗಮಂಗಲ ಮತ್ತು ಪಾಂಡವಪುರದಲ್ಲಿ ಹೊಸ ಬಸ್ ನಿಲ್ದಾಣಗಳು ನಿರ್ಮಾಣವಾಗಿ ಸಾವಿರಾರು ಪ್ರಯಾಣಿಕರಿಗೆ ಸುಗಮ ಸಂಪರ್ಕ ಒದಗಿಸಿತ್ತು. ಆರ್ಟಿಒ ಕಚೇರಿ ನಾಗಮಂಗಲ. ಸಾರಿಗೆ ಸೇವೆಗಳು ಸ್ಥಳೀಯ ಮಟ್ಟದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ನಾಗಮಂಗಲದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಸ್ಥಾಪಿಸಲಾಯಿತು. ಕಾರ್ಮಿಕರ ಭದ್ರತೆಗೆ ಆದ್ಯತೆ. ಮೈಸೂರು ಎಸಿಟೇಟ್ ಮತ್ತು ಕೆಮಿಕಲ್ಸ್ ಲಿಮಿಟೆಡ್ ಸಂಸ್ಥೆ ಮುಚ್ಚಿದ ನಂತರ ಅನೇಕ ಕಾರ್ಮಿಕರು ಅನಿಶ್ಚಿತತೆಗೆ ಒಳಗಾದರು. ಮಂತ್ರಿಮಂಡಲದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ಅವರ ಸೇವೆಗಳನ್ನ ನಿಯಮಿತಗೊಳಿಸಿ ನೂರಾರು ಕುಟುಂಬಗಳಿಗೆ ದೀರ್ಘಕಾಲೀನ ಸ್ಥಿರತೆ ಒದಗಿಸಲಾಯಿತು. 500 ಕೋಟಿ ರೂಪಾಯಿ ಬಿಎಂಟಿಸಿ ಲಾಭ, 250 ಕೋಟಿ ರೂಪಾಯಿ ಕೆಎಸ್ಆರ್ಟಿಸಿ ಲಾಭ, ಸುಮಾರು 2,000 ಬಸ್ಗಳ ಸೇರ್ಪಡೆ, ರಾಜ್ಯಾದ್ಯಂತ ಹೊಸ ಬಸ್ ನಿಲ್ದಾಣಗಳು, ಮಂಡ್ಯಕ್ಕೆ ಪ್ರತ್ಯೇಕ ವಿಭಾಗ. ಹೌದು, ಆರ್ಥಿಕ ಪುನರುಜ್ಜೀವನದಿಂದ ಆಧುನಿಕ ಸಾರಿಗೆ ಮೂಲ ಸೌಕರ್ಯಗಳವರೆಗೆ, ಬಸ್ ಪಡೆಗಳ ವಿಸ್ತರಣೆಯಿಂದ ಜಿಲ್ಲಾ ಮಟ್ಟದ ಸಂಪರ್ಕ ಬಲಪಡಿಸುವವರೆಗೆ ಸಾರಿಗೆ ಸಚಿವರಾಗಿ ಅವರ ಅವಧಿ ಕರ್ನಾಟಕಕ್ಕೆ ಇನ್ನಷ್ಟು ಬಲಿಷ್ಠ, ವೇಗವಾದ ಮತ್ತು ಸುಲಭವಾಗಿ ಲಭ್ಯವಾಗುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ನಿರ್ಮಿಸುವತ್ತ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಪಾತ್ರ ಮಹತ್ವದಾಗಿತ್ತು.